ಗೋಹತ್ಯೆ ನಿಷೇಧಿಸಬೇಕು ಮತ್ತು ಗೋವನ್ನು ರಾಷ್ಟ್ರೀಯ ಎರಡನೇ ಪ್ರಾಣಿ ಎಂದು ಘೋಷಿಸಬೇಕು ಎಂಬುದು ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠದ ಶ್ರೀ ವಿದ್ಯಾನಂದ ಸ್ವಾಮೀಜಿಯವರ ಆಗ್ರಹಿಸಿದ್ದಾರೆ. ಇಂದು ನಂಜನಗೂಡು ನಗರದಲ್ಲಿರುವ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದ ಬಳಿಕ ಮಾಧ್ಯಮದವರೊಂದಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿ, ಗೋವುಗಳನ್ನು ಹತ್ಯೆ ಮಾಡುವುದರಿಂದ ಬಡತನ ಹೆಚ್ಚಾಗುತ್ತದೆ ಮತ್ತು ಮನಸ್ಸುಗಳು ಕಲುಷಿತಗೊಳ್ಳುತ್ತವೆ. ಗೋವು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಆನೆ, ಜಿಂಕೆ, ಹುಲಿ ಸೇರಿದಂತೆ ಇತರ ಪ್ರಾಣಿಗಳಿಗೆ ನಾವು ಗೌರವ ನೀಡುತ್ತೇವೆ. ಆದರೆ ಸನಾತನ ಧರ್ಮವನ್ನು ಉಳಿಸಿದ ಗೋಮಾತೆಗೆ ರಕ್ಷಣೆ ಇಲ್ಲದಿರುವುದು ವಿಷಾದನೀಯ ಎಂದು ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಗೋವುಗಳ ರಕ್ಷಣೆಗಾಗಿ ಅಭಿಯಾನವನ್ನು ಪ್ರಾರಂಭಿಸುವುದಾಗಿ ತಿಳಿಸಿದ್ದು, ಸ್ವಾಮೀಜಿಯವರು ಪ್ರಧಾನಮಂತ್ರಿಗಳು ಮತ್ತು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಸುವಿನ ಹಾಲು ಕುಡಿದು ಬೆಳೆದಿದ್ದಾರೆ ಎಂದು ಹೇಳಿದ್ದಾರೆ. ಗೋವುಗಳನ್ನು ಲಾರಿಗಳಲ್ಲಿ ಸಾಗಿಸುವುದನ್ನು ಪ್ರತಿದಿನ ನೋಡುತ್ತಿದ್ದೇವೆ. ಗೋಹತ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದ್ದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಗೋಹತ್ಯೆ ತಡೆಗಟ್ಟುವ ಸಂಬಂಧ ಕಾನೂನು ರಚಿಸಿದ್ದಾರೆ. ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು. ಹಿಂದೂ ಧರ್ಮವನ್ನು ಕೆಲವರು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಸ್ವಾಮೀಜಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಗೋವುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಇಲ್ಲಿ ನಂದಿಯನ್ನು ನಾವು ವಿಶೇಷವಾಗಿ ನೋಡ್ತೀವಿ. ಆದರೆ ಈ ಭಾರತ ದೇಶದಲ್ಲಿ ನಡೀತಾ ಇರೋದು, ಮೊದಲು ಗೋಹತ್ಯೆ ನಿಷೇಧವನ್ನು ಮೊದಲು ಜಾರಿಗೆ ತರಬೇಕು. ತದನಂತರ ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿಯಾಗಿ, ಎರಡನೇ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು. ಆಗ ಮಾತ್ರ ಈ ಭಾರತ ದೇಶ ಎಲ್ಲೋ ಒಂದು ಕಡೆ ಮುಕ್ತವಾಗುತ್ತೆ. ಇವತ್ತೆಲ್ಲೋ ಒಂದು ಕಡೆ ಹಣ ಇಲ್ಲ ಅಂತ ಯಾರೋ ಬಡವ ಆಗ್ತಾ ಇಲ್ಲ, ಒಡವೆ ಇಲ್ಲ ಅಂತ ಯಾರೋ ಒಬ್ಬ ಬಡವ ಆಗ್ತಾ ಇಲ್ಲ. ಈ ಒಂದು ಸನಾತನ ಧರ್ಮದಲ್ಲಿ ಮೊದಲು ಬಡತನ ಪ್ರಾರಂಭ ಆಗ್ತಾ ಇರೋದು ಈ ಒಂದು ಗೋಹತ್ಯೆಯಿಂದ. ಎಲ್ಲರ ಮನಸ್ಸು ಎಲ್ಲೋ ಒಂದು ಕಡೆ ಕಲುಷಿತ ಆಗ್ತಾ ಇದೆ. ಏನಪ್ಪ ಈ ಥರ ಒಂದು ಎಲ್ಲವೂ ನಡೀತಾ ಇದೆ ಅಂತ. ಯಾಕೆ ಒಂದು ಗೋಹತ್ಯೆ ನಿಲ್ಲಿಸಬೇಕು ಅಂದರೆ, ಈ ಭಾರತ ರಾಷ್ಟ್ರದಲ್ಲಿ ಮೊದಲನೇ ಸ್ಥಾನವನ್ನು ಪಡಿಬೇಕಾಗಿರುವಂಥ ಒಂದು ಏಕೈಕ ಒಂದು ಮಾತೃದೇವೋಭವ, ಪಿತೃದೇವೋಭವ ಅಂತ ನಾವೇನು ಕರಿತೀವಿ, ಅದೇ ಥರ ಗೋಮಾತೆಯನ್ನು ಗೋಮಾತೆ ಅಂತ ಹೋಲಿಸಿದ್ದಾರೆ. ಅದಕ್ಕೋಸ್ಕರ ನಾವು ಈ ಶ್ರೀಕಂಠೇಶ್ವರ ಸನ್ನಿಧಾನದಲ್ಲಿ ಇವತ್ತು ವಿಜಯಯಾತ್ರೆ ಇಲ್ಲಿಂದನೇ ಪ್ರಾರಂಭ ಆಗಲಿ ಅಂತ ನಾವು ವಿಜಯಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಸನಾತನ ಧರ್ಮದ ಯಾರು ಒಂದು ಗೋಮಾತೆಯನ್ನು ಹಾಲನ್ನು ಕುಡಿದಿದ್ದಾರೋ ಅವರು ಪ್ರತಿಯೊಬ್ಬರು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು.